ಬೆಂಬಲಿಸಿದ್ದೀರಿ. ನೀವು ಯಾಕೆ ಸಚಿವ ಸ್ಥಾನ ಕೇಳ್ತಕ್ಕಲ್ಲ ಅಂತ ನಮಗೇನೆ ಬಹಳ ಬೇಜಾರಾಗಿದೆ. ನಮ್ಮ ಸಂಘಟನೆಗಳು ಒತ್ತಾಯ ಏನಪ್ಪ ಇದೆ ಅಂದರೆ, ರುದ್ರಪ್ಪ ಲಮಾಣಿ ಅವ್ರನ್ನ ಡೆಪ್ಟಿ ಸ್ಪೀಕರ್ ಮಾಡಿ ಒಂದು ಮೂಲೆ ಕುಂಡಿಸುವುದಲ್ಲ, ಅವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಈಗ ಖಾಲಿ ಇದೆ. ಈ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ ಸಚಿವ ಸ್ಥಾನ ಇದೆ, ಅದನ್ನು ನಮ್ಮ ಮಾನ್ಯ ರುದ್ರಪ್ಪ ಲಮಾಣಿ ಅವರಿಗೆ ಕೊಡಬೇಕು ಅಂತೇಳಿ ನಮ್ಮದು ತುಂಬ ಒಂದು ಎಲ್ಲರ ಬೇಡಿಕೆ, ಇಡೀ ಸಮಾಜದ ಬೇಡಿಕೆ ಇದೆ. ಹೀಗೆ ಸುಮಾರು ಬಹಳಷ್ಟು ಬೇಡಿಕೆಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಅಧ್ಯಕ್ಷರ ಮೂಲಕ ಮತ್ತು ನಮ್ಮ ಎಲ್ಲ ಜಿಲ್ಲಾ ಪ್ರತಿನಿಧಿಗಳ ಮೂಲಕ ನಾವು ಮುಂದೆ ಹೋರಾಟಕ್ಕೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಕ್ಕಂಥದ್ದು ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ನಮ್ಮ ಸಂಘ ಮಾಡಿರೋದು. ನಾವೆಲ್ಲ ಹೋರಾಟದ ಹೆಜ್ಜೆಯಲ್ಲಿ ಸಾಕ್ತೀವಿ ಅಂತೇಳಿ ನನ್ನ ಮಾತು ಮುಗಿಸಿ ನಮ್ಮ ಅಧ್ಯಕ್ಷರು ಒಂದೆರಡು ಮಾತಾಡ್ತಾರೆ. ಮುಖ್ಯವಾಗಿ ತಮಗೆಲ್ಲ ಸ್ವಾಗತ ಕೋರ್ತಾ, ಈ ಸುದ್ದಿಗೋಷ್ಠಿ ಮುಖಾಂತರ ನಾವು ಬೇಡಿಕೆ ಇಡ್ತಾ ಇದ್ದೀವಿ ಸರ್ಕಾರಕ್ಕೆ. ಆ ಬೇಡಿಕೆಗಳನ್ನು ಪೂರೈಸ್ತಾರೆ ಅನ್ನೋದು ನಾವು ನಂಬಿದ್ದೀವಿ. ಯಾಕಂದರೆ ಈ ಸಲ ಇಲೆಕ್ಷನ್ನಲ್ಲಿ 45% ನಮ್ಮ ಜನಾಂಗ, ಈ 45 ಲಕ್ಷದಲ್ಲಿ 40% ಜನಾಂಗದವರು ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅದನ್ನೆಲ್ಲ ನಾವು ಜನಗಣತಿ ತಗೊಂಡಿದ್ದೀವಿ. ಯಾವ್ಯಾವ ತಾಂಡ್ಯದಲ್ಲಿ ಎಷ್ಟೆಷ್ಟು ಓಟ್ ಹಾಕಿದ್ದಾರೆ, ಯಾವ ಪ್ರಮಾಣದಲ್ಲಿ ಓಟ್ ಬಿದ್ದಿದ್ದಾವೆ ಅನ್ನೋದು. ಸೊ ಆ ಒಂದು ಒಕ್ಕೂರಿನಿಂದ ಇವರನ್ನೆಲ್ಲ ಕೇಳ್ಕೊಂಡಾಗ ಇವರೆಲ್ಲ ಅಲ್ಲಿಂದ ಬಂದು ಇವತ್ತು ನಾವು ಬೇಡಿಕೆಯನ್ನು ಪ್ರೆಸ್ ಇದ್ರ ಮೂಲಕ ನಾವು ಹೇಳಲೇಬೇಕು, ಬೇಡಿಕೆ ಇಡಲೇಬೇಕು ಅಂತ ಈ ದಿವಸ ತಮ್ಮನ್ನೆಲ್ಲ ಕರೆದು ತಮ್ಮ ಮುಂದೆ ತಮ್ಮಿಂದ ನಮಗೆ ಆದಷ್ಟು ಮಟ್ಟಿಗೆ ಸವಿಸ್ತಾರವಾಗಿ ಬರೆದು ನಮ್ಮ ಕುಲಬಾಂಧವರಿಗೆ ನಮ್ಮ ಬೇಡಿಕೆ ಇಷ್ಟೇ. ನಾವು 4 ಜನ ಓದಿರ್ಬೋದು. ನಾನು ವಕೀಲನಾಗಿ ಆಗಲೇ 45 ವರ್ಷ ಆಯಿತು. ಹೈಕೋರ್ಟ್ನಲ್ಲಿದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಒಳ್ಳೆ ಆಫೀಸ್ ಮಾಡಿದ್ದೀನಿ. ನಾನು ಕಾಲೇಜು ಕಟ್ಟಿದ್ದೀನಿ, ಲಾ ಕಾಲೇಜು ಕಟ್ಟಿದ್ದೀನಿ. ಸೊ ಹಾಗಾಗಿ ಒಬ್ಬನಿಂದ ಆಗೋದು ಕೆಲಸ ಅಲ್ಲ. ಲಂಬಾಣಿಗರಂದರೆ ನಾವೆಲ್ಲ ಇದ್ದದ್ದೇ ಗುಡ್ಗಾಡು ಪ್ರದೇಶದಲ್ಲಿ. ನಾನೊಬ್ಬವನು ಕಲ್ತು ಮಾತ್ರಕ್ಕೆ ಗುಡ್ಗಾಡು ಪ್ರದೇಶದವ್ರನ್ನ ನಾವೆಲ್ಲ ಕರ್ಕೊಂಬರೋಕ್ಕಾಗಲ್ಲ. ಕಂದಾಯ ಗ್ರಾಮಗಳು ನೋಡಿ, ಆ ಕಾಲದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕಂದಾಯ ಗ್ರಾಮಗಳಾಗಿ ಮಾಡಬೇಕು ಅಂತ ಮಾಡಿದರೆ ಏನಾಯಿತು ಕಂದಾಯ ಗ್ರಾಮದಲ್ಲಿ ಅಂದರೆ, ಕೆಲವೊಂದು ಆ ಗ್ರಾಮದ ಪಕ್ಕದಲ್ಲಿರುವಂಥ ಜಮೀನುಗಳು ತಗೊಳಕ್ಕಾಗ್ತಾ ಇಲ್ಲ. ತಗೊಂಡ್ರೂ ಕೂಡ ಫೋರ್ಸ್ ಮಾಡಿ ತಗೊಂಡು ಸೈಟ್ಗಳನ್ನ ಮಾಡಿ ನಮಗೆ ಅಲ್ಲಿ ಸೈಟ್ ಹಂಚಕ್ಕಾಗ್ತಾ ಇಲ್ಲ. ಯಾಕಂದರೆ ಲ್ಯಾಂಡ್ ಓನರ್ಗಳು ಕೇಸ್ ಹಾಕಿದ್ದಾರೆ. ಹಾಗಾಗಿ ಅರಸೀಕೆರೆ ತಾಲೂಕಿನಲ್ಲಿ ಒಂದು ಬೆಂಡಿಗೆರೆ ಗ್ರಾಮದಲ್ಲಿ ಒಬ್ಬರದು ಜಮೀನು ತಗೊಂಡು ಲಂಬಾಣಿ ತಾಂಡವನ್ನು ಕಂದಾಯ ಗ್ರಾಮವಾಗಿ ಡಿಕ್ಲೇರ್ ಮಾಡಿದರು. ವಿಧಾನಸೌಧದಿಂದಲೇ ಡಿಕ್ಲೇರ್ ಮಾಡಿದರು. ಇವತ್ತಿನವರೆಗೂ 3 ಎಕರೆ ತಗೊಂಡದ್ದನ್ನು ಒಬ್ಬರಿಗೂ ಹಂಚಕ್ಕಾಗ್ತಾ ಇಲ್ಲ. ಯಾಕಂದರೆ ಅವರು ಓನರ್ಗಳು ಕೇಸ್ ಹಾಕೊಂಡಿದ್ದಾರೆ. ಈ ರೀತಿಯಂಥವು ಕಂದಾಯ ಗ್ರಾಮಗಳು ಭಾಳ ಹಾಗೆ ಉಳಿದಿದ್ದಾವೆ. ಅದನ್ನೂ ಒಂದು ಬೇಡಿಕೆ ಇದೆ ನಮಗೆ. ಸೊ ಮತ್ತೆ ಈಗ ಮುಖ್ಯವಾಗಿ ನಾವು ಕಲ್ಚರ್ಲಿಂದ ನಾವು ಮುಂದೆ ಬಂದವರು. ನಮ್ಮದೇ ಆದ ಉಡುಗೆ ತೊಡುಗೆ, ನಮ್ಮದೇ ಆದ ಡ್ಯಾನ್ಸು, ನಮ್ಮದೇ ಆದ ಒಂದು ಸಂಸ್ಕಾರ ಸಂಸ್ಕೃತಿ ಉಳಿಸ್ಕೋಬೇಕು ಅನ್ನೋದು ಒಂದು ಬೇಡಿಕೆ ಇದೆ ನಮಗೆ. ಸೊ ಹಾಗಾಗಿ ಈಗ ಉದಾಹರಣೆಗೆ ನಿಮ್ಗೆ ಇನ್ನೂ ಒಂದು ಹೇಳಬೇಕಂದ್ರೆ, ನಿಮಗೆ ಗೊತ್ತಿದ್ದಂಗೆ ಈಗ ಸದ್ಯ ಹಾಲಿ ತಾಂಡ ಅಭಿವೃದ್ಧಿ ನಿಗಮ 5 ಲಕ್ಷ ಕೊಟ್ಟು ಕ್ವೀನ್ಸ್ ಕಾರ್ನರ್ನಲ್ಲಿ ಬಾಡಿಗೆಗಿತ್ತು. ಈಗ ನಮ್ಮ ಸಂಘದ ಬಂಜಾರ ಭವನದಲ್ಲಿ ಬಂದವೆ 5 ಲಕ್ಷ ನಮಗೇನು ಕೊಡ್ತಾ ಇಲ್ಲ. ಯಾಕಂದರೆ ಭವನ ಕಟ್ಟಿದ್ದೀರಿ, ನಿಮ್ಮ ಭವನದಲ್ಲಿ ಉಳಿಸ್ಕೊಳ್ಳಿ, 4 ಫ್ಲೋರ್ ಕಟ್ತೀವಿ ಅಂತ ವಾಗ್ದಾನ ಮಾಡಿದ್ದನ್ನು ಇವತ್ತಿನವರೆಗೂ ಆ ಬೇಡಿಕೆ ಪೂರೈಕೆ ಆಗ್ತಾ ಇಲ್ಲ. ಆ ಬೇಡಿಕೆ ಪೂರೈಕೆ ಆಗಬೇಕಾದ್ರೆ ತಮ್ಮಿಂದನೇ ನಮಗೆ ಅನುಕೂಲ ಆಗತ್ತೆ ಅಂತ ಇವತ್ತು ತಮ್ಮ ಮುಖಾಂತರ ಅವರನ್ನು ಕೇಳ್ಕೋತೀವಿ. ದಯವಿಟ್ಟು ತಾವು ಒತ್ತಾಸೆ ನೀಡಿ ನಮಗೆ ಎಲ್ಲದನ್ನು ಪ್ರಗತಿ ರೂಪದಲ್ಲಿ ನಮ್ಮ ಕಮ್ಯುನಿಟಿನ ಬೆಳೆಸ್ಬೇಕಂತ ತಮ್ಮಲ್ಲಿ ಕೇಳ್ಬೋದು. ಗುಲ್ಬರ್ಗಾದಿಂದ ಅಧ್ಯಕ್ಷರು ಅವರೊಬ್ಬರು ಮಾತಾಡ್ತಾರೆ. ಪತ್ರಿಕಾ ಸಹೋದರ ಮತ್ತು ಸಹೋದರರಿಗೆ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ ಇದೆ ನಮ್ಮದು. ಈಗಾಗಲೇ ನಮ್ಮವರು ಹಿರಿಯರು ಹೇಳಿದ್ದಾರೆ. ನಮ್ಮದು ಹೇಳಿಕೆ ಅಂದರೆ ಅಷ್ಟೇ, ನಮ್ಮ ಸಮುದಾಯದಲ್ಲಿ ಏಕೈಕ ಆಗಿದ್ದ ಶಾಸಕರಿಗೆ ಇನ್ನೂವರೆಗೆ ಈ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಮ್ಮ ಸಮುದಾಯ ಅಂದರೆ ನಮ್ಮನೆ ಸಮುದಾಯಕ್ಕೆ ಭಾರಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಯಾಕೆ ನೆಗ್ಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ.
ಯಾಕೆ ನಮ್ಮ ಸಮಾಜದಲ್ಲಿ ಓಟ್ ಬೇಕಾಗಿಲ್ಲ ಇವರಿಗೆ, ಎಲ್ಲ ಮತ ಹಾಕಿ ಓಟ್ ಹಾಕಿ ಗೆಲ್ಸಿವಿ. ಆದರೆ ನಮ್ಮ ಏಕೈಕ ಸದಸ್ಯನಿಗೆ MLAಗೆ ಮಿನಿಸ್ಟ್ರಿ ಮಾಡಿಲ್ಲ ಈ ಸರ್ಕಾರ. ಎಷ್ಟು ನಮ್ಗೆ ಹೀನಾಯಾಗಿ ನೋಡ್ತಾ ಇದೆ ಅಂದರೆ ನಮ್ಗೆ ಒಂದು ಭಾರಿ ಬೇಜಾರಾಗ್ತಾ ಇದೆ. ಈಗ ಸದ್ಯಕ್ಕೆ ಮಾಧ್ಯಮ ಪತ್ರಿಕೆಯಿಂದ ನಾವು ಓದ್ತಾ ಇದ್ದೀವಿ, ಸದ್ಯಕ್ಕೆ ಎಲ್ಲ ನಡೀತಾ ಇದೆ, ಜಾತಿಗಳನ್ನು ಉಪಮುಖ್ಯಮಂತ್ರಿ ಕೊಡಬೇಕಂತ. ಆ ರೀತಿ ಏನಾದರೂ ಆದರೆ ನಮ್ಮ ಸಮುದಾಯ, ಲಮಾಣಿ ಸಮುದಾಯವಂತೂ ಉಪಮುಖ್ಯಮಂತ್ರಿ ಕೊಡಬೇಕಂತ ನಮ್ಮ ಕೂಗಿದೆ. ನಮ್ಮನ್ನು ಕೊಡಬೇಕು, ಯಾಕೆ ಕೊಡಬಾರ್ದು? ನಮ್ಮದೊಂದು ಬೇಡಿಕೆ ಇದೆ. ನಮ್ಮದನ್ನು MLA ಇದ್ದಾರೆ, ಅವರಿಗೂ ಕೊಡಬೇಕು ಉಪಮುಖ್ಯಮಂತ್ರಿ ಅಂತ ನಮ್ಮ ಬೇಡಿಕೆ ಇದೆ. ಸರ್ಕಾರ ಎಚ್ಚರಿಕೆಯಿಂದ ಜಾತಿ ಬಂದು ಕೊಡಬೇಕಾದ್ರೆ ನಮ್ಮ ಲಮಾಣಿ ಸಮುದಾಯ ಬಂದನ್ನು ಕೊಡಲೇಬೇಕಂತ ನಮ್ಮ ಒತ್ತಾಯ ಇದೆ, ಈ ಸಂಘದಿಂದ ಒತ್ತಾಯ ಇದೆ. ಇದಿಷ್ಟು ನಾನು ಹೇಳಿ